ನಮಸ್ಕಾರ ಬಂಧುಗಳೇ, ನನ್ನ ಹೆಸರು ಆಲ್ಬರ್ಟ್. ನಾನೊಬ್ಬ ಮದ್ಯರೋಗಿ. ದೇವರ ದಯೆಯಿಂದ ಈ ಬಂಧುಗಳ ಅನುಭವದ ಆಧಾರದಿಂದ ಹಾಗೂ ಈ ಕಾರ್ಯಕ್ರಮದ ಆಧಾರದಿಂದ ನಾನು ಇವತ್ತು ಯಾವುದೇ ತರದ ಅಮಲ್ ಸೇವನೆ ಮಾಡಿಲ್ಲ, ಮಾಡುವ ಮಾನಸಿಕ ಒತ್ತಡ ನನಗೆ ಇಲ್ಲ. ಮೊದಲಾಗಿ ನಾನು ಭಗವಂತನಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಎಲ್ಲರಿಗೂ ಶುಭೋದಯ. ಆತ್ಮೀಯ ಸ್ನೇಹಿತರೆ, ನಾವು ವೈದ್ಯರ ಅಭಿಪ್ರಾಯದಲ್ಲಿ ಹಲವಾರು ಪ್ಯಾರಾಗ್ರಾಫ್ಗಳನ್ನು ಓದಿ ಅದರ ಮಾಹಿತಿಯನ್ನು ಪಡ್ಕೊಂಡೆವು. ಮುಖ್ಯವಾಗಿ ಪೀಠಿಕೆ ಹಾಕುವಾಗ ಪ್ರಕಾಶ್ ರಾವ್ ಅವರು ಹೇಳಿಕೊಟ್ರು ಏನಂದ್ರೆ, ಇದು 1ನೇ ಹೆಜ್ಜೆಗೆ ಸಂಬಂಧಪಟ್ಟ ಹಲವಾರು ವಿಚಾರಗಳು ಇದರಲ್ಲಿ ಇವೆ ಅಂತ. ಅದೇ ರೀತಿ ನಾವು ಇದನ್ನು ಓದಿ ಕೆಲವೊಂದು ವಿಷಯಗಳನ್ನು ನಾವು ತಿಳಿದುಕೊಂಡು ಬಂದೆವು. ನಿನ್ನೆ ನಾವು ನಮ್ಮ ಈ ರೋಗ 3 ಆಯಾಮದಲ್ಲಿ ನಮ್ಗೆ ಯಾವ ರೀತಿಯದ್ದು ತೊಂದರೆ ಕೊಡ್ತದೆ ಅಂತ ಡಾಕ್ಟರ್ ಅವರ ಪತ್ರದಲ್ಲಿ ತಿಳಿಸಿದ್ದಾರೆ. ನಾವು ಮಾನಸಿಕವಾಗಿ ಹೇಗೆ, ನಮ್ಮ ದೈಹಿಕವಾಗಿ ಹಾಗೂ ಆತ್ಮಿಕವಾಗಿಯೂ ನಾವು ಮೊದಲಿಗೆ ಅವರು ನಿನ್ನೆ ಕೊನೆಯ ವಾಕ್ಯ ಹೇಳ್ತದೆ, ನಮ್ಮ ಶರೀರ ರೋಗ ಪೀಡಿತವಾಗಿತ್ತು ಅಂತ. ಖಂಡಿತವಾಗಿ ಅವರ ಅಭಿಪ್ರಾಯದಲ್ಲಿ 100ಕ್ಕೆ 100 ಸತ್ಯ ಉಂಟು. ನಾವು ಯಾವ ರೀತಿಯಾಗಿ ಇದ್ದೆವು ಅಂತ ಅವರು ಈ ಪ್ಯಾರಾಗ್ರಾಫ್ ಅಲ್ಲಿ ಒಂದು ಚಿತ್ರಣವನ್ನು ನಮಗೆ ನೀಡಿದ್ದಾರೆ. ಅದೇ ರೀತಿ ಮುಂದುವರಿದ ಭಾಗವಾಗಿ ನಾವು ನಿನ್ನೆ ಆ ಪ್ಯಾರಾಗ್ರಾಫ್ ಅನ್ನು ಓದಿದ್ದಾರೆ. ನಾನು ಅದನ್ನು ಮುಂದುವರಿಸ್ತೇನೆ. ಖಂಡಿತವಾಗಿಯೂ ಮದ್ಯವು ನಮಗೆ ಒಗ್ಗುವುದಿಲ್ಲ ಎನ್ನುವ ವೈದ್ಯರ ಸೂತ್ರದಲ್ಲಿ ನಮಗೆ ಆಸಕ್ತಿ ಇದೆ ಅಂತ ಬರೆದಿದ್ದಾರೆ. ಮದ್ಯವು ನಮಗೆ ಒಗ್ಗುವುದಿಲ್ಲ. ಇದು 1ನೇ ಹೆಜ್ಜೆಯಲ್ಲಿ ವಿವರವಾಗಿ ನಾವು ಇದರ ವಿವರವನ್ನು ನಾವು ಆಲಿಸಿದ್ದೇವೆ. ಅದಕ್ಕಿಂತ ಮುಖ್ಯವಾಗಿ ನಮ್ಮ ಗತಕಾಲದ ಅನುಭವವು ಇದು ಗೊತ್ತುಂಟು ನಮ್ಗೆ ಮದ್ಯ ಯಾವ ರೀತಿ ಒಗ್ಗುವುದಿಲ್ಲ ಅಂತ. ಆದ್ರೆ ನಾವು ಒಪ್ಪಿಕೊಳ್ಳಿಕ್ಕೆ ತಯಾರೇ ಇರಲಿಲ್ಲ. ಆದ್ರೆ ಇಲ್ಲಿ ಡಾಕ್ಟರ್ ಅಭಿಪ್ರಾಯದಲ್ಲಿ ಅವರು ಹೇಳಿದ್ದಾರೆ, ಮದ್ಯವು ನಮಗೆ ಒಗ್ಗುವುದಿಲ್ಲ ಎನ್ನುವ ವಿಚಾರದ ಮೇಲೆ ಈ ಪುಸ್ತಕವನ್ನು ಬರೆದ 100 ಜನ ರಿಕಾರ್ಡ್ ಆಲ್ಕೋಹಾಲಿಕ್ಸ್ ಗಳಿಗೆ ಈ ಮಾತಿನಲ್ಲಿ ಅಥವಾ ಈ ಸೂತ್ರದಲ್ಲಿ ಅಂತ ಹೇಳ್ತಾರೆ ಅವರು, ನಮ್ಗೆ ಒಗ್ಗುವುದಿಲ್ಲ ಅಲ್ಲ ಈ ಮದ್ಯ, ಅದರಲ್ಲಿ ನಮ್ಗೆ ಆಸಕ್ತಿ ಇದೆ. ಖಂಡಿತವಾಗಿಯೂ ಇಲ್ಲಿ ಮುಖ್ಯವಾಗಿ ನಾವು ಒಂದು ತಿಳಿದುಕೊಳ್ಳಬೇಕು ಏನಂದ್ರೆ, ನಮ್ಮ ಕಾರ್ಯಕ್ರಮವು ಬಹುತೇಕವಾಗಿ ಈ ಸೈನ್ಸ್ ಇಂದ ವಿಚಾರಗಳನ್ನು ತೆಗೆದುಕೊಂಡಿದ್ದಾರೆ. ಅದರಲ್ಲಿ ಒಂದು ಈ ವಿಚಾರ, ಈ ಮದ್ಯವು ನಮಗೆ ಒಗ್ಗುವುದಿಲ್ಲ ಅಂತ ಡಾಕ್ಟರ್ಗಳಿಗೆ ಮೊದಲಿಗೆನೆ ಗೊತ್ತಿತ್ತು. ಅವರು ಯಾಕೆಂದ್ರೆ ಇವರು ನಮ್ಮ ಡಾಕ್ಟರ್ ವಿಲಿಯಂ ಡಿ ಸಿಲ್ಕ್ ವರ್ತ್ ಅವರು ಹಲವಾರು ಮಂದಿಗಳಿಗೆ, ಹಲವಾರು ಈ ನಮ್ಮ ಮದ್ಯ ವ್ಯಸನಿಗಳಿಗೆ ಚಿಕಿತ್ಸೆ ನೀಡಿ ತಜ್ಞರಾಗಿದ್ದರು. ಅವರಿಗೆ ಈ ವಿಚಾರವು ಮೊದಲಿಗೆನೆ ತಿಳಿದಿತ್ತು. ಈ ಬಾಂಧವ್ಯ ಯಾವಾಗ ಆರಂಭವಾಯಿತು ಅದಕ್ಕಿಂತ ಮೊದಲು ಇವರು ಆ ಬಗ್ಗೆ ತಿಳಿದುಕೊಂಡಿದ್ದರು. ಆ ವಾಕ್ಯವನ್ನು ಇಲ್ಲಿ ಬರೆದಿದ್ದಾರೆ ಅವರು. ಮದ್ಯವು ನಮಗೆ ಒಗ್ಗುವುದಿಲ್ಲ ಎನ್ನುವ ವೈದ್ಯರ ಸೂತ್ರದಲ್ಲಿ ನಮಗೆ ಆಸಕ್ತಿ ಇದೆ. ಯಾರಿಗೆ ಆಸಕ್ತಿ ಇದೆ ಅಂದ್ರೆ, ಈ ಪುಸ್ತಕವನ್ನು ಬರೆದ ಮೊದಲಿನ 100 ಮಂದಿಗಳು ಇದನ್ನು ಬರೀತಾ ಇದ್ದಾರೆ. ಅವಾಗ ವೃತ್ತಿದಾರರಲ್ಲದ ನಮ್ಮ ಅಭಿಪ್ರಾಯ ಅಷ್ಟು ಸಮಂಜಸವಾಗದಿದ್ದರೂ ನಮ್ಗೆ ಮದ್ಯ ಒಗ್ಗುವುದಿಲ್ಲ ಅಂತ ನಾವು ಹೇಳಿದರೆ ಅದೊಂದು ಸಮಂಜಸ ಅಲ್ಲ. ವೈದ್ಯರು ಹೇಳುವಂಥದ್ದು 100% ಅದು. ನಾವು ಯಾವುದೇ ಒಂದು ಡಿಗ್ರಿಯನ್ನು ಪಡೆದವರಲ್ಲ. ಇರ್ಬೋದು ನಮ್ಮಲ್ಲಿ ಹಲವಾರು ಬೇರೆ ಬೇರೆ ವ್ಯವಹಾರದಲ್ಲಿ, ಬೇರೆ ಬೇರೆ ಉದ್ಯೋಗದಲ್ಲಿ, ಬೇರೆ ಬೇರೆ ಇದರಲ್ಲಿ ಬಂದವರಿದ್ದಾರೆ. ಇದರ ಬಗ್ಗೆ ನೈಪುಣ್ಯತೆಯನ್ನು ಪಡೆದವರು ಅಲ್ಲ. ಆದ್ರಿಂದ ನಾವು ಹೇಳುವಂಥದ್ದು ಸಮಂಜಸವಲ್ಲದಿದ್ದರು ವೈದ್ಯರು ಅದನ್ನು ಏನು ಹೇಳ್ತಾರೆ, ವೈದ್ಯರು ಹೇಳುವುದು ಅವರು ಎಲ್ಲವನ್ನು ತಿಳಿದು, ಏನಂದ್ರೆ ರಿಸರ್ಚ್ ಏನೆಲ್ಲ ಅವರು ಅದರಲ್ಲಿ ಅಧ್ಯಯನ ಮಾಡಿದ್ದಾರೆ. ಒಂದು ಅಮಲ್ ರೋಗಿಗೆ ಮದ್ಯ ಯಾಕೆ ಒಗ್ಗುವುದಿಲ್ಲ ಅಂತ ಹೇಳುವಂತ ಅವರು ಹೇಳುವುದರಲ್ಲಿ ನಮಗೆ ಆಸಕ್ತಿ ಇದೆ. ಆದ್ರೆ ನಾವೇ ಹೇಳುವಂಥದ್ದು ಅಷ್ಟು ಸಮಂಜಸ ಅಲ್ಲದಿದ್ದರು ಈಗ ನಮ್ಮ ವಿಚಾರವಾಗಿ ನಾವು ಹೇಳ್ತೇವೆ, ಯಾಕೆ ನಮ್ಗೆ ಮದ್ಯ ಒಗ್ಗುವುದಿಲ್ಲ ಅಂತ.
ನಾವು ಈಗ ನಮ್ಮ ಗತಕಾಲದ ಅನುಭವದಲ್ಲಿ ಈಗ ಯಾವ ರೀತಿ ಇದೆ, ಕುಡಿದು ಯಾವ ರೀತಿ ಆಗ್ತಿತ್ತು. ಮುಂಚಿನ ದಿವಸ ಕುಡಿತಿದ್ದೆ, ಅದೇ ಕುಡಿತವನ್ನು ಮಾರನ ದಿವಸ ಯಾಕೆ ನಾನು ಕುಡಿತಿದ್ದೆ, ನನಗೆ ಒಗ್ಗುವುದಿಲ್ಲ ಅಂತ ಗೊತ್ತಿದ್ದ ಮೇಲೂ ನಾನು ಯಾಕೆ ಕುಡಿತಿದ್ದೆ, ನನಗೆ ಒಗ್ಗುವುದಿಲ್ಲಲ್ಲ. ಆದ್ರೆ ನಾನು ಮೊದಲಿಗೆ ಕುಡಿತ ಅಥವಾ ಮದ್ಯವು ನನಗೆ ನಾನು ಬಲಹೀನ ಅಂತ ನಾನು ಒಪ್ಲೇ ಇಲ್ಲ ಅಲ್ಲ. ನಾನು ಒಂದನೇ ಹೆಜ್ಜೆಯಲ್ಲಿ ಅಲ್ಲ ಇಲ್ಲಿ ಎಲ್ಲ ಇದನ್ನು ತಿಳಿದುಕೊಂಡದ್ದು. ಅದರಿಂದ ನಾನು ಹೇಳುವಂಥದ್ದು ಸಮಂಜಸವಲ್ಲದಿದ್ದರೂ ಅದು ಏನು ಅರ್ಥ ಕೊಡದಿರಬಹುದಂತ ಹೇಳ್ತಾರೆ. ಒಂದು ಹಲವಾರು ಸಾರಿ ನಾನು ಅನುಭವದಲ್ಲಿ ಕೇಳಿದ್ದೇನೆ ಬಂಧುಗಳೇ. ಈ ಕಾರ್ಯಕ್ರಮ ಒಂದು ಸಾಮಾನ್ಯ ಮನುಷ್ಯನ ಹತ್ರ ಹೇಳಿದರೆ ಏನು ಇದಕ್ಕೆ ನಗಬಹುದು ಅಂತ ನನ್ನ ಒಂದು ಸ್ಪಾನ್ಸರ್ ಒಂದ್ಸರಿ ಹೇಳ್ತಿದ್ರು. ಹೊರಗಡೆ ಈ ಬಾಂಧವ್ಯದ ಹೊರಗಡೆ ನೀನು ಇಲ್ಲಿ ಬಂದು ಕೂತ್ಕೊಳ್ಳು ಮಾರೆ, ನಿನ್ಗೆ ಕುಡಿತ ಬಿಡ್ಲಿಕ್ಕೆ ಆಗ್ತದೆ ಅಂತ ಯಾರಿಗಾದ್ರೂ ಹೇಳಿದ್ರೆ ಒಂದು ನಗುವ ವಿಚಾರ ಅಲ್ಲ. ನನ್ಗೆ ಮಧ್ಯೆ ಒಗ್ಗುವುದಿಲ್ಲ, ಯಾಕೆ ಒಗ್ಗುವುದಿಲ್ಲ? ಹಲವಾರು ಮಂದಿ ಇದ್ದಾರಲ್ಲ, ಕುಡಿದು ನಮ್ಮೊಂದಿಗೆ ಇದ್ದಾರಲ್ಲ, ಕುಡಿತಾರಲ್ಲ. ಏನು ಅಷ್ಟು ಆ ಕುಡಿತ ಆಗುದಿಲ್ಲ ಅಂತ ಏನು ಇಲ್ಲ ಅಲ್ಲ. ನನ್ನಂತ ಅಮಲ್ ರೋಗಿಗೆ ಆಗುದಿಲ್ಲ. ಯಾಕೆ ಆಗುದಿಲ್ಲ ಹೇಳ್ತಾರಲ್ಲ, ಸಮಾಜದಲ್ಲಿ ಅವರಿಗೆ ತಿಳಿದ ರೀತಿಯಲ್ಲಿ ಯಾವ ರೀತಿಯೆಲ್ಲ ನಮ್ಗೆ ಬುದ್ಧಿವಾದ ಹೇಳ್ತಾರೆ. ಅವನು ಕುಡಿತ ಬಿಡಿಸ್ಬೇಕಾದ್ರೆ ನನಗೆ ಗೊತ್ತುಂಟು ಯಾವ ರೀತಿ ಬಿಡಿಸ್ಬೇಕಂತ. ಹಾಗೆ ಎಲ್ಲ ಹಲವಾರು ದಾರಿಗಳು ಹುಡುಕ್ತಾ ಇದ್ದಾರಲ್ಲ ಸಮಾಜದಲ್ಲಿ. ಅವನಿಗೆ ಮಾಟ ಮಂತ್ರ ಮಾಡಿದ್ದಾರೆ, ಅವನಿಗೆ ಏನು ಮದ್ದು ಹಾಕಿದ್ದಾರೆ, ಅವನ ಹಿರಿಯರು ಮಾಡಿದ ಕರ್ಮ, ಯಾವ ರೀತಿಯಲ್ಲೆಲ್ಲೂ ಹೇಳ್ಬಹುದು. ಆದ್ರೆ ಇಲ್ಲಿ ಮುಖ್ಯ ವಿಚಾರ ಏನಂದ್ರೆ, ನಾನೊಬ್ಬ ಅಮಲ್ ರೋಗಿ, ನನಗೆ ಮಧ್ಯೆ ಒಗ್ಗುವುದಿಲ್ಲ. ಇದನ್ನು ಅವರು ನಾನು ಹೇಳುವಂಥದ್ದಲ್ಲಿ ಯಾರಿಗೂ ಇದು ಅರ್ಥ ಕೊಡೋದು ಅಷ್ಟು ಒಂದು ದೊಡ್ಡ ಅರ್ಥ ಇಲ್ಲ ಅದರಲ್ಲಿ. ಈ ನನ್ನಂತ ಅಮಲ್ ರೋಗಿಗಳಿಗೆ ಅರ್ಥ ಆಗ್ತದೆ ವಿನಃ ಇತರ ಮನುಷ್ಯರಿಗೆ ಯಾರಿಗೂ ಇದು ಅರ್ಥ ಆಗ್ಲಿಕ್ಕಿಲ್ಲ. ಆದರೆ ಮಾಜಿ ಮದ್ಯಪಾನಿಗಳಾಗಿ ಈ ವಿವರಣೆಯು ಒಳ್ಳೆಯ ಅರ್ಥ ಕೊಡುತ್ತದೆ. ಸರಿ ಬಂಧುಗಳೇ, ನೋಡಿ ಇಲ್ಲೇ ಒಂದು ಅವರು ವಾಕ್ಯದಲ್ಲಿ ಹೇಳಿದ್ದಾರೆ, ಮಾಜಿ ಮದ್ಯವ್ಯಸನಿಗಳು ಯಾರು ಈ ಬಾಂಧವ್ಯಕ್ಕೆ ಬಂದು ಯಾರು ಚೇತರಿಸಿಕೊಂಡಿದ್ದಾರೆ ಅವರು ಮಾಜಿ ಮದ್ಯವ್ಯಸನಿಗಳು. ಈಗ ಅವರು ಕುಡಿತಾ ಇಲ್ಲ, ಅವರನ್ನು ಮಾಜಿ ಅಂತ ಹೇಳ್ತಾ ಇದ್ದಾರೆ. ಈಗ ನಾವು ಓಲ್ಡ್ ಟೈಮರ್ಸ್, ಮಾಜಿ ಮದ್ಯವ್ಯಸನಿಗಳಲ್ಲ. ಅದರಿಂದ ಈಗ ಇವತ್ತು ಬಂದವನು ಅವನು ಹೇಳ್ಬಹುದು ಏನು, ಅವನು ಫಸ್ಟ್ ಮೀಟಿಂಗ್ ಬಂದವನು. ಆದ್ರೆ ನಾವೆಲ್ಲರೂ ಏನು ಮಾಜಿ ಮದ್ಯವ್ಯಸನಿಗಳು. ಈ ವಿವರಣೆಯು ಒಳ್ಳೆ ಅರ್ಥ ಕೊಡ್ತದೆ. ಈಗ ನಾನು ನನ್ನ ಅನುಭವ ಹೇಳುವತ್ತಿಗೆ ಅಥವಾ ಇತರ ಬಂಧುಗಳು ಅನುಭವ ಹೇಳುವತ್ತಿಗೆ ಅದಕ್ಕೆ ಒಂದು ಅರ್ಥ ಸಿಗ್ತದಲ್ಲ. ಹೌದು, ಅವರು ನಿಜವಾದ ಸಾಕ್ಷಿ ಅಲ್ಲ ಅಲ್ಲಿ. ಅವರು ಕುಡಿದು ಅನುಭವಿಸಿದನ್ನು, ಅವರು ಯಾವ ರೀತಿ ಅನುಭವಿಸಿದ್ದಾರೆ ಈ ಕಷ್ಟ ನಷ್ಟಗಳನ್ನಂತ ಅವರ ಬಾಯಿಂದಲೇ ಅವರು ಹೇಳುವಂಥದ್ದಲ್ಲ. ಕೆಲವೊಂದು ವಿಚಾರಗಳನ್ನು ನಮ್ಮ ಫ್ರೆಂಡ್ಸ್ ಅಲ್ಲಿ ಅಥವಾ ನಾವು ಯಾರನ್ನು ಹೇಗೆ ಕರ್ಕೊಂಡು ಬರುವವರನ್ನು ಯಾವ ರೀತಿ ನರಳಾಟಿದ್ದಾರೆ ಅಂತ ನನ್ಗೂ ತಿಳಿದಿದೆ ಅಲ್ಲ. ಅದರಿಂದ ನಾನು ಹೇಳುವುದು ಅಥವಾ ನನ್ನ ಅನುಭವ ಹಂಚಿಕೊಳ್ಳುವುದು ಒಂದು ಅರ್ಥ ಕೊಡ್ತದೆ ಅಂತ ಇಲ್ಲಿ ಅವರು ಬರೆದಿದ್ದಾರೆ. ಖಂಡಿತವಾಗಿ ಅವರು ಆ ದಿವಸ ಅವರು ಹೇಳುವುದರಲ್ಲಿ ಒಂದು ಅರ್ಥ ಉಂಟು ಅಂತ ಇವರು ಹೇಳ್ತಾ ಇದ್ದಾರೆ. ನಾವು ಅನ್ಯಥಾ ಹೇಳಲಾಗದ ಅನೇಕ ವಿಷಯಗಳನ್ನು ಇದು ವಿವರಿಸ್ತದೆ. ಕೆಲವೊಂದ್ಸಾರಿ ನಮ್ಗೆ ಗೊತ್ತಿಲ್ಲದ ವಿಷಯಗಳು, ನಮ್ಗೆ ಹಲವಾರು ವಿಚಾರಗಳು ಗೊತ್ತಿರುವುದಿಲ್ಲ ಅಲ್ಲ. ಹೇಗೆ ಬರುವಂತ ಯಾವುದೇ ವಿಚಾರ ಗೊತ್ತಿರ್ಲಿಲ್ಲ. ನಾನು ಯಾತಕ್ಕೋಸ್ಕರ ನಾನು ಈ ರೀತಿ ಮಾಡ್ತೇನೆ ಅಂತ ನಾನು ಪದೇ ಪದೇ ಅದರಿಂದ ಹೇಗೆ ನಾನು ಸರ್ವನಾಶ ಆಗಿದ್ದೇನೆ ಅಂತ ನನ್ಗೆ ಗೊತ್ತುಂಟಲ್ಲ. ನಾನು ಕುಡಿಯುವ ಆರಂಭದಲ್ಲಿ ಯಾತಕ್ಕೋಸ್ಕರ ಕುಡಿದದ್ದು ಒಂದು ಆಧಾರ, ನನಗೆ ಅದರಿಂದ ಬಲ ಸಿಗ್ತದೆ, ಅದರಿಂದ ನನಗೆ ಕೆಲಸ ಮಾಡ್ಲಿಕ್ಕೆ ಆಗ್ತದೆ, ಅದರಿಂದ ನನಗೆ ಸಂತೋಷ ಸಿಗ್ತದೆ ಅಂತಾನೇನಲ್ಲ ಕುಡಿದದ್ದು. ನಾನೇನು ಕುಡಿದದ್ದು ಬೇಡ, ಅದರಿಂದ ಏನು ನನಗೆ ಮೊದಲಿಗೆನೆ ಗೊತ್ತಿದ್ರೆ ನಾನು ಕುಡಿತಿದ್ದಿಲ್ಲಲ್ಲ. ಆದ್ರೆ ಅದರಿಂದ ನಾನು ಪಡೆದಿದ್ದೇನಲ್ಲ. ಆ ಪಡೆದ ಈ ವಿಷಯವು ನಾವು ಅಂದ್ರೆ ಇಲ್ಲಿ ಅರ್ಥ ಕೊಡ್ತದೆ ಮಾತ್ರ ಅಲ್ಲ, ನಾವು ಅನ್ಯಥಾ ಹೇಳಲಾಗದ ಅನೇಕ ವಿಷಯಗಳನ್ನು ಇದು ವಿವರಿಸ್ತದೆ. ನಮ್ಮಿಂದ ಹೇಳಲಾಗದ ವಿಚಾರಗಳನ್ನು ಈ ವೈದ್ಯಕೀಯ ಕ್ಷೇತ್ರದಲ್ಲಿ ಹಲವಾರು ರೀತಿಯಲ್ಲಿ ವಿಷಯಗಳನ್ನು ಇದು ವಿವರಿಸ್ತದೆ ಅಂತ ಹೇಳ್ತಾರೆ.
ಆಗಿರ್ಬಹುದು. ಈ 3 ಆಯಾಮದಲ್ಲಿ ಈಗ ನಮ್ಗೆ ಇಲ್ಲಿ ಆಧ್ಯಾತ್ಮಿಕ ವಿಚಾರದಲ್ಲಿ ನಾವು ಇಲ್ಲಿ ಮಾತಾಡ್ತೇವೆ, ಆದ್ರೆ ದೈಹಿಕವಾಗಿ ನಾವು ಮಧ್ಯ ನಮಗೆ ಒಗ್ಗುವುದಿಲ್ಲ ಅಂತ ವಿಚಾರವಾಗಿ ಅವರು ಹೇಳ್ತಾ ಇದ್ದಾರೆ. ಈ ವಿಷಯವಾಗಿ ಡಾಕ್ಟರ್ಗಳಿಗೆ ಜಾಸ್ತಿಯಾಗಿ ಗೊತ್ತಿರ್ತದಲ್ಲ, ಆ ವಿಚಾರಗಳನ್ನು ಇಲ್ಲಿ ಈ ವೈದ್ಯರ ಪತ್ರದಲ್ಲಿ ಅವರು ವಿವರಿಸ್ತದೆ ಅಂತ ಹೇಳ್ತಾ ಇದ್ದಾರೆ ಬಂಧುಗಳೇ. ಹಾಗೇನೆ ಫಿರಾಜ್ ಅವರೇ ಮುಂದಿನ ಪ್ಯಾರಾಗ್ರಾಫ್ ಅನ್ನು ಓದ್ಬೇಕಾಗಿ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಸರ್. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಫಿರಾಜ್, ನಾನು ಬಾಮಟ್ರೋಗಿ. ನಾವು ಸಮಸ್ಯೆಗಳನ್ನು ಆಧ್ಯಾತ್ಮಿಕ ಹಾಗೂ ಪರೋಪಕಾರದ ಮಟ್ಟದಲ್ಲಿ ಬಗೆಹರಿಸುತ್ತೇವೆಯಾದರೂ ನಡುಗುವ ಮತ್ತು ಮಂಜು ತೆಗೆದಿರುವ ಮನಸ್ಥಿತಿಯಲ್ಲಿರುವ ಅಮಲು ರೋಗಿಯ ಆಸ್ಪತ್ರೆಯ ಚಿಕಿತ್ಸಾ ಕ್ರಮಕ್ಕೆ ನಮ್ಮ ಒಪ್ಪಿಗೆ ಇದೆ. ಹೆಚ್ಚಿನ ಸಂದರ್ಭಗಳಲ್ಲಿ ಒಬ್ಬ ವ್ಯಕ್ತಿಯನ್ನು ಸಂಬಂಧಿಸುವ ಮೊದಲು ಆ ವ್ಯಕ್ತಿಯ ಮನಸ್ಸು ತಿಳಿಯಾಗಿದೆಯೇ ಎಂದು ತಿಳಿದುಕೊಳ್ಳುವುದು ಅಗತ್ಯ. ಯಾಕೆಂದರೆ ನಾವು ಹೇಳುವುದನ್ನು ಅವರು ಅರ್ಥ ಮಾಡಿಕೊಳ್ಳುವುದಕ್ಕೆ ಮತ್ತು ಒಪ್ಪಿಕೊಳ್ಳುವುದಕ್ಕೆ ಉತ್ತಮ ಅವಕಾಶವಿರುತ್ತದೆ. ವೈದ್ಯರು ಬರುತ್ತಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆತ್ಮೀಯ ಸ್ನೇಹಿತರೆ, ಇಲ್ಲಿ ನಾವು ಈ ಸಂದೇಶವನ್ನು ಇತರ ಅಮಲ್ ರೋಗಿಗೆ ತಲುಪಿಸುವಾಗ ನಾವು ಯಾವ ರೀತಿಯಾಗಿ ನಾವು ಅವರಲ್ಲಿ ಮಾತನಾಡಬೇಕು ಅಥವಾ ಅವರನ್ನು ನಾವು ಯಾವ ಒಂದು ರೀತಿಯಲ್ಲಿ ಈ ವಿಚಾರಗಳನ್ನು ಅವರಿಗೆ ತಿಳಿಸ್ಬೇಕು. ಈಗ ನಾವು ಹೇಳ್ತೇವೆ ಇಲ್ಲಿ ಏನಂದ್ರೆ ಇದು ಆಧ್ಯಾತ್ಮಿಕ ಬೆಳವಣಿಗೆಯಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾ ಇದ್ದೇವೆ ಅಲ್ಲ. ಆದ್ರೆ ಒಂದು ನರಳುತ್ತಿರುವ ಅಮಲ್ ರೋಗಿಗೆ ನಾವು ಈ ವಿಚಾರವನ್ನು ಹೇಗೆ ಮುಟ್ಟಿಸಬಹುದು? ಅದಕ್ಕಿಂತ ಮೊದಲು ನಾವು ಈ ಒಂದು ವಾಕ್ಯವನ್ನೇ ನಾವು ನೋಡುವ. ನಾವು ಸಮಸ್ಯೆಗಳನ್ನು ಆಧ್ಯಾತ್ಮಿಕ ಹಾಗೂ ಪರೋಪಕಾರದ ಮಟ್ಟದಲ್ಲಿ ಬಗೆಹರಿಸುತ್ತೇವೆ ಆದರೂ ನಡುಗುವ ಮತ್ತು ಮಂಜು ಕವಿದಿರುವ ಮನಸ್ಥಿತಿಯಲ್ಲಿರುವ ಅಮಲು ರೋಗಿಯು ಆಸ್ಪತ್ರೆಯ ಚಿಕಿತ್ಸಾ ಕ್ರಮಕ್ಕೆ ನಮ್ಮ ಒಪ್ಪಿಗೆ ಇದೆ ಅಂತ ಬರೆದಿದ್ದಾರೆ ಇಲ್ಲಿ. ನಾವು ಸಮಸ್ಯೆಗಳನ್ನು ಆಧ್ಯಾತ್ಮಿಕ ಮತ್ತು ನಮ್ಮ ಕಾರ್ಯಕ್ರಮನೇ ಅದೇ ಅಲ್ಲ. ನಾವು ಆಧ್ಯಾತ್ಮಿಕವಾಗಿ ಬೆಳವಣಿಗೆ ಆದ್ರೆ ನಮ್ಮ ಮನಸ್ಸಿನಲ್ಲಿ ಒಂದು ಬದಲಾವಣೆ ಬರ್ತದೆ. ಏನು ಬದಲಾವಣೆ ಬರ್ತದೆ? ನಾವು ನಮ್ಮ ಕುಡಿತದಿಂದ ದೂರ ನಿಲ್ಲುವುದು ಮಾತ್ರವಲ್ಲ, ನಮ್ಮ ಇತರ ಈ ಅಮಲು ರೋಗಕ್ಕೆ ಸಂಬಂಧಪಟ್ಟ ಇತರ ವಿಷಯಗಳು ಯಾವುವು? ನಮ್ಮ ಗುಣದೋಷಗಳು. ಅದರಿಂದ ನಾವು ಅದನ್ನು ನಮ್ಮಿಂದ ದೂರ ಮಾಡ್ಬೇಕಾದ್ರೆ ನಾವು ಏನ್ ಮಾಡ್ಬೇಕು? ನಾವು ಆಧ್ಯಾತ್ಮಿಕ ಬೆಳವಣಿಗೆ ಹೊಂದಿ ಅದರಿಂದ ಮುಖಾಂತರ ಇದನ್ನು ಬಗೆಹರಿಸ್ತೇವೆ ನಮ್ಮ ಸಮಸ್ಯೆಗಳನ್ನು. ಅದೇ ರೀತಿ ನಾವು ಇತರರಿಗೆ ಹೆಲ್ಪ್ ಮಾಡ್ತೇವಲ್ಲ. ಇತರರಿಗೆ ಅಂದ್ರೆ ಇನ್ನೂ ನರಳುತ್ತಿರುವ ಅಮಲ್ ರೋಗಿಗಳಿಗೆ ಇಲ್ಲಿ ನಮ್ಮ 3 ಧ್ಯೇಯಗಳು ಉಂಟು. ಒಂದು ಸೇವೆ, ಒಂದು ಐಕ್ಯತೆ, ಅದೇ ರೀತಿ ರಿಕವರಿ, ಚೇತರಿಕೆ. ಈ 3 ವಿಚಾರಗಳನ್ನು ನಮ್ಮ ಮುಖ್ಯವಾಗಿ ಇದನ್ನು ನಾವು ಪಾಲಿಸ್ತೇವೆ. ಯಾಕೆಂದ್ರೆ ನಾನು ಸ್ಥಿಮಿತತೆಯಲ್ಲಿರಬೇಕಾದ್ರೆ ನಾನು ಅದನ್ನು ಮಾಡಬೇಕು. ಅದರಲ್ಲಿ ಮುಖ್ಯವಾಗಿ ಸೇವೆ. ನಾನು ಈ ಸೇವೆ ಯಾತಕ್ಕೋಸ್ಕರ ಮಾಡ್ತೇನೆ ಅಂದ್ರೆ ನನ್ನ ಕುಡಿತದಿಂದ ದೂರ ನಿಲ್ಲಿಕ್ಕೆ, ಅಥವಾ ನಾನು ಸ್ಥಿಮಿತತೆಯಿಂದ ಇರಲು. ಮುಖ್ಯವಾಗಿ ಇಲ್ಲಿ ಇದೊಂದು ಕಾರ್ಯಕ್ರಮ, ಸ್ವಾರ್ಥದ ಕಾರ್ಯಕ್ರಮ ಅಂತ ಹೇಳ್ತಾರಲ್ಲ. ಅದೇ ರೀತಿ ನಾನು ಇದನ್ನು ಉಳಿಸಿಕೊಳ್ಳಬೇಕಾದ್ರೆ, ನನ್ನಲ್ಲಿ ಏನು ನನಗೆ ಸಿಕ್ಕಿದೆ ಅದು ಉಳಿಸಿಕೊಳ್ಳಬೇಕಾದ್ರೆ ನಾನು ನನ್ನ ಆಧ್ಯಾತ್ಮಿಕ ಹಾಗೂ ಪರೋಪಕಾರದ ಮಟ್ಟದಲ್ಲಿ ಬಗೆಹರಿಸ್ತೇವೆ ಅಂತ ಅವರೇ ಹೇಳಿದ್ದಾರೆ. ಇದನ್ನು ಖಂಡಿತವಾಗಿ ಹೌದಲ್ಲ ಬಂಧುಗಳೇ? ನಾವು ಇದನ್ನು ಮಾಡಿದ್ದರಿಂದ ನಮ್ಮ ಕುಡಿತದಿಂದ ದೂರ ನಿಲ್ಲುವುದು ಮಾತ್ರ ಅಲ್ಲ, ಬೇರೆ ಎಲ್ಲಾ ವಿಚಾರಗಳು, ನಮ್ಮ ಗುಣದೋಷಗಳು, ನಾವು ಯಾವ ರೀತಿ ಅದರಿಂದ ಅಂದ್ರೆ ನಾವು ಪ್ರಾರ್ಥನೆಯಲ್ಲಿ ನಾವು ಪ್ರಾರ್ಥಿಸ್ತೇವೆ ಅಲ್ಲ, ಯಾವ ರೀತಿ ಪ್ರಾರ್ಥಿಸ್ತೇವೆ ನಾವು? ಮುಖ್ಯವಾಗಿ 2ನೇ ಲೈನಲ್ಲಿ ಇದನ್ನು ಬದಲಿಸಲು ಧೈರ್ಯ ಬೇಕಲ್ಲ ನನಗೆ. ಈ ಧೈರ್ಯ ಯಾರು ಕೊಡ್ಬೇಕಾ? ಭಗವಂತ ಅವರು ಒಂದು ಜ್ಞಾನ ಕೊಡಬೇಕು. ಆ ಜ್ಞಾನದ ಮುಖಾಂತರ ನಾನು ಈ ರೀತಿಯಾಗಿ ನನ್ನ ಆಧ್ಯಾತ್ಮಿಕ ಬೆಳವಣಿಗೆ ಆಗ್ತದೆ. ಆ ಆಧ್ಯಾತ್ಮಿಕ ಬೆಳವಣಿಗೆಯಲ್ಲಿ ನಾನು ನನ್ನ ಸಮಸ್ಯೆಗಳನ್ನೆಲ್ಲ ಪರಿಹರಿಸುತ್ತೇನೆ. ನಡುಗುವ ಮತ್ತು ಮಂಜು ಕವಿದಿರುವ ಮನಸ್ಥಿತಿಯಲ್ಲಿರುವ ಅಮಲು ರೋಗಿಯು ಆಸ್ಪತ್ರೆಯ ಚಿಕಿತ್ಸಾ ಕ್ರಮಕ್ಕೆ ನಮ್ಮ ಒಪ್ಪಿಗೆ ಇದೆ. ಖಂಡಿತವಾಗಿ ಬಂಧುಗಳೇ, ಆರಂಭದಲ್ಲಿ ನಾವೊಂದು ಹೊಸ ನ್ಯೂ ಕಮರನ್ನು ಭೇಟಿಯಾಗುವಾಗ ಅವನು ಯಾವ ರೀತಿಯಾಗಿ ಇರ್ತಾನೆ, ನಮ್ಮ ಸ್ಥಿತಿಯು ಅದೇ ರೀತಿ ಇತ್ತಲ್ಲ. ಅವಾಗ ಈಗ ನಾನು ಅದೇ ಸ್ಥಿತಿಯಲ್ಲಿ ಇದ್ದೆ, ಆದ್ರೆ ನನಗೆ
ಹಾಸ್ಪಿಟ್ಲಿಗೆ ಯಾರು ಕರೆದುಕೊಂಡು ಹೋಗುವ, ಅದಕ್ಕೆ ಹಾಸ್ಪಿಟ್ಲಿಗೆ ಖರ್ಚು ಮಾಡುವ ಯಾವುದೇ ಅನುಕೂಲಕತೆ ಇಲ್ಲದಿದ್ರಿಂದ ನಾನು ಡೈರೆಕ್ಟ್ ಆಗಿ ಹೇಗೆ ಹೋದವನು. ಆದ್ರೆ ಹಲವಾರು ಮಂದಿಗಳು ಇದ್ದಾರೆ, ಏನಂದ್ರೆ ಅವರಿಗೆ ನಡೀಲಿಕ್ಕೆ ಅದು ಇದೆಲ್ಲ ಸಾಧ್ಯನೇ ಇಲ್ಲ ಸಂದರ್ಭದಲ್ಲಿ ನಾನು ಏನು ಹೇಳಿದರೂ ಅವರಿಗೆ ಅರ್ಥವಾಗುದಿಲ್ಲಲ್ಲ. ಅದಕ್ಕೋಸ್ಕರ ಅವರನ್ನು ಒಂದು ಚಿಕಿತ್ಸೆಗೆ ಒಳಪಡಿಸುವುದು ನಮ್ಮ ಒಪ್ಪಿಗೆ ಇದೆ ಅಂತ ಇಲ್ಲಿ ಬರೆದಿದ್ದಾರೆ. ಯಾಕೆಂದ್ರೆ ಅವನನ್ನು ಒಂದು ಸ್ವಲ್ಪ ದಿನ ಮಾದ್ರು ಅವನು ಒಂದು ಸ್ವಲ್ಪ ತಿಳಿಯಾಗಬೇಕು. ಮುಂದಿನ ವಾಕ್ಯದಲ್ಲಿ ಹೇಳಿದ್ದಾರೆ ಅವರು, ಹೆಚ್ಚಿನ ಸಂದರ್ಭಗಳಲ್ಲಿ ಒಬ್ಬ ವ್ಯಕ್ತಿಯನ್ನು ಸಂಧಿಸುವ ಮೊದಲು ಆ ವ್ಯಕ್ತಿಯ ಮನಸ್ಸು ತಿಳಿಯಾಗಿದೆ ಎಂದು ತಿಳಿದುಕೊಳ್ಳುವುದು ಅಗತ್ಯ. ಯಾಕೆಂದ್ರೆ ನಾವು ಹೇಳುವುದನ್ನು ಅವರು ಅರ್ಥ ಮಾಡಿಕೊಳ್ಳುವುದಕ್ಕೆ ಮತ್ತು ಒಪ್ಪಿಕೊಳ್ಳುವುದಕ್ಕೆ ಉತ್ತಮ ಅವಕಾಶ ಇರುತ್ತದೆ. ಯಾಕೆಂದ್ರೆ ನಾವು ಅವರನ್ನು ಅಂತ ಮನುಷ್ಯರನ್ನು ಅವರೊಂದು ಈ ಚಿಕಿತ್ಸೆಗೆ ಒಳಪಡಿಸಿದಾಗ ಅವರು ದೇಹದಲ್ಲಿ ತುಂಬಾ ಒಂದು ಏನು ಆ ದೇಹ ಒಂದು ರೋಗ ಪೀಡಿತ ಆಗಿರುತ್ತಾರೆ ಅಂತ ಮೊದಲೇ ಹೇಳಿದಾರಲ್ಲ. ಖಂಡಿತವಾಗಿ ಈ ರೋಗಗಳು ಎಲ್ಲ ಯಾಕೆಂದ್ರೆ ಸರಿಯಾಗಿ ಊಟ ಮಾಡುವುದಿಲ್ಲ, ಸರಿಯಾಗಿ ನೀರು ಕುಡುವುದಿಲ್ಲ, ಯಾವುದು ದೇಹ ಏನು ಬೇಕನ್ನು ಸರಿಯಾಗಿ ಮಾಡದೆ ದೇಹವು ರೋಗ ಪೀಡಿತವಾಗಿರುತ್ತದಲ್ಲ. ಆ ಸಮಯದಲ್ಲಿ ಅವರಿಗೆ ಯಾವ ರೀತಿ ಹೇಳಿದರೂ ಅರ್ಥವಾಗುವುದಿಲ್ಲ. ನಾನು ನನ್ನ ವಿಚಾರವನ್ನೇ ತಗೊಂಡು ಇಲ್ಲಿ ನಾನು ನೋಡ್ಕೊಳ್ಬಹುದು. ನನಗೆ ಬಂದು ಇಲ್ಲಿ ಹೇಳಿದ್ರು, ಬಂದು ನೀನು ಒಳಗಡೆ ಬಾ ಅಂತ, ನಿನ್ಗೆ ಹಾಗೆ ಆಗ್ತದೆ ಹೀಗೆ ಆಗ್ತದೆ ಅಂತ ನಾನು ಖಂಡಿತವಾಗಿ ಹೋಗ್ತಿದ್ದಲ್ಲವೇನೋ. ನನಗೆ ಏನು ಮಾಡಿದರು ಅವರು ನನಗೆ ಜೊತೆಯಲ್ಲಿ ಕರ್ಕೊಂಡು ಹೋದ್ರು. ಏನೋ ಆ ದಿವಸ ಫಸ್ಟಿಗೆ ನನಗೆ ಸ್ವಲ್ಪ ಹೋಟೆಲ್ ಅಲ್ಲಿ ತಿಂಡಿ ಎಲ್ಲ ತೆಗೆದುಕೊಟ್ರು, ಸ್ವಲ್ಪ ಹೊಟ್ಟೆ ಗಟ್ಟಿ ಆಯ್ತು, ಸ್ವಲ್ಪ ಸ್ವೀಟ್ ತಗೊಂಡ್ಕೊಂಡ್ರು, ಏನೋ ಮೀಟಿಂಗ್ ಆದ ಮೇಲೆಯೂ. ಆದ್ರೆ ಇಲ್ಲಿ ಏನು ಹೇಳಿದ್ದು ಹಲವಾರು ವಿಚಾರಗಳು ನನಗೆ ಅರ್ಥನೇ ಆಗ್ಲಿಲ್ಲ ಮೊದಲನೇ ದಿವಸ. ಯಾಕೆಂದ್ರೆ ನನ್ನ ದೇಹ ಆ ರೀತಿಯಾಗಿತ್ತು. ಅದರಿಂದ ಮತ್ತೆ ನನಗೆ ಏನಾಯ್ತು, ಸ್ವಲ್ಪ ಶಮನ ಆಯ್ತು. ಒಂದು ಹೊಟ್ಟೆಗೆ ಸ್ವಲ್ಪ ತಿಂಡಿ ತಿನ್ನುವ ಹೊತ್ತಿಗೆ, ಹೊಟ್ಟೆ ತುಂಬುವ ಹೊತ್ತಿಗೆ ಸ್ವಲ್ಪ ನೀರು ಮತ್ತೆ ಒಂದು ಟೀ ಕೊಟ್ರು. ಇದೆಲ್ಲ ನಾನು ಮೀಟಿಂಗ್ ಮುಟ್ಟುವ ಮೊದಲು ಅವರು ನನಗೆ ಚಹಾ ತಗೊಂಡು ಕೊಟ್ರು, ಕರ್ಕೊಂಡು ಹೋದವರು. ಮೀಟಿಂಗ್ ಇಂದ ಹೊರಗೆ ಬರುವತ್ತಿಗೆ ಒಂದು ತಿಂಡಿ ಚಹಾ ತಗೊಂಡು ಕೊಟ್ರು. ಅವಾಗ ನನಗೆ ಸ್ವಲ್ಪ ಇದರಲ್ಲಿ ಸ್ವಲ್ಪ ಆಸಕ್ತಿ ಬರ್ಲಿಕ್ಕೆ ಸರಿ ಆಯ್ತು. ಅಂದ್ರೆ ನನ್ನ ಮನಸ್ಸು ಸ್ವಲ್ಪ ತಿಳಿಯಾಗ್ಲಿಕ್ಕೆ ಆಯ್ತು. ಅದೇ ರೀತಿ ಇವರು ಹೇಳ್ತಾ ಇದ್ದಾರೆ, ಇವನಿಗೆ ಒಂದು ಚಿಕಿತ್ಸಾ ಕ್ರಮಕ್ಕೆ ನಮ್ಮ ಒಪ್ಪಿಗೆ ಇದೆ ಮಾತ್ರವಲ್ಲ, ಹೆಚ್ಚಿನ ಸಂದರ್ಭಗಳಲ್ಲಿ ಒಬ್ಬ ವ್ಯಕ್ತಿಯನ್ನು ಸಂಧಿಸುವ ಮೊದಲು ಆ ವ್ಯಕ್ತಿಯ ಮನಸ್ಸು ತಿಳಿಯಾಗಿದೆಯೇ ಅಂತ. ಅದಕ್ಕೋಸ್ಕರ ನಾವು ಏನ್ ಮಾಡ್ತೇವೆ ಅಂದ್ರೆ, ಮುಖ್ಯವಾಗಿ ನಾವು ಮೊದಲೆಲ್ಲ ಏನ್ ಮಾಡ್ತಿದ್ದೇವೆ ಅಂದ್ರೆ, ಇದು ನಮ್ಮ ಅನುಭವ. ನಾವು ಬೆಳಿಗ್ಗಿನ ಜಾವ ಅಂದ್ರೆ ಈ ಸಮಯದಲ್ಲಿ ಒಂದು 5 ಗಂಟೆ ಹೊತ್ತಿನಲ್ಲಿ ನಾವು ಮತ್ತೆ ನಮ್ಮ ಸ್ನೇಹಿತರ ಇನ್ನೊಬ್ರು ಇದ್ದಾರೆ, ಈ ಮೀಟಿಂಗ್ ಅಲ್ಲಿ ಇದ್ದಾರೆ ಈಗ ಅವರಿಬ್ರು ನಾವು ಸೇರಿಕೊಂಡು ಹಲವಾರು ಮಂದಿಗಳಿಗೆ ನಾವು ಈ ಸಂದೇಶವನ್ನು ಮುಟ್ಟುವುದಕ್ಕೆ ಅವರು ಕುಡಿಯುವ ಮೊದಲು ಅಲ್ಲಿ ತಲುಪ್ತಿದ್ದೆವು. ಆ ಕುಡಿದಾದ್ಮೇಲೆ ಅವರ ಎಲ್ಲ ಮಂಜು ಕವಿತದೆ ಅಲ್ಲ ಅವರ ಮನಸ್ಸಲ್ಲೆಲ್ಲ. ಅವರಿಗೆ ನಾನು ಏನು ಹೇಳ್ತೇನಂತ ಅರ್ಥ ಆಗುದಿಲ್ಲಲ್ಲ. ಅದೇ ರೀತಿ ಇನ್ನೂ ಅದರಲ್ಲಿ ಜಾಸ್ತಿ ನೊಂದವರು, ಜಾಸ್ತಿಯಾಗಿ ನರಳುವವರು, ಈ ದೇಹದವನ್ನು ರೋಗ ಪೀಡಿತವಾದವರಿಗೆ ಖಂಡಿತ ಒಂದು ಚಿಕಿತ್ಸಾ ಕ್ರಮಕ್ಕೆ ಒಪ್ಪಿಸಿ ನಂತರ ಅವರ ಹತ್ರ ಮಾತಾಡೋದು ಒಳ್ಳೇದಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಾವೇನು ಮಾಡಿದ್ದೇವೆ ಆ ರೀತಿ. ನಮ್ಗೆ ಅಂದ್ರೆ ಅವರು ಕುಡಿಯುವ ಮೊದಲು ಸ್ವಲ್ಪ ಅವರು ಕೇಳ್ಬೋದಂತ ನಮ್ಗೊಂದು ಆಸೆ, ನಮ್ಗೆ ಒಂದು ಅನಿಸಿಕೆ ಇತ್ತು. ಅದರಿಂದ ನಾವು ಆ ರೀತಿ ಮಾಡುತ್ತಿದ್ದೆವು. ನಾವು ಅವರ ಮನಸ್ಸನ್ನು ಆಗಿದೆ ಎಂದು ತಿಳಿದುಕೊಳ್ಳುವುದು ಅತಿ ಅಗತ್ಯ ಅಂತ ಹೇಳ್ತಾರೆ. ಅವರು ನಾವು ಹೇಳಿದ ವಿಚಾರಗಳನ್ನು ಕೇಳಲಿಕ್ಕೆ ರೆಡಿಯಾಗಿದ್ದಾರೆ ಅಂತ ನಾವು ತಿಳಿದುಕೊಳ್ಳೋದು ತುಂಬಾ ಉತ್ತಮ ಅಂತ. ಯಾಕೆಂದ್ರೆ ನಾವು ಹೇಳುವುದನ್ನು ಅವರು ಅರ್ಥ ಮಾಡಿಕೊಳ್ಳುವುದಕ್ಕೆ ಮತ್ತು ಒಪ್ಪಿಕೊಳ್ಳುವುದಕ್ಕೆ ಉತ್ತಮ ಅವಕಾಶ ಇರುತ್ತದೆ. ಒಂದು 2-3 ದಿವಸವಾದ್ರೂ ಅವನು ಹಾಸ್ಪಿಟಲ್ ಅಲ್ಲಿ ಇದ್ರೆ ಖಂಡಿತವಾಗಿ ಅವನ ದೇಹ ಸ್ವಲ್ಪ ಗಟ್ಟಿ ಆಗ್ತದಲ್ಲ. ದೇಹ ಗಟ್ಟಿಯಾಗಿದ್ರೆ ಮನಸ್ಸು ಸ್ವಲ್ಪ ಗಟ್ಟಿ ಆಗ್ತದೆ, ಮನಸ್ಸು ಸರಿಯಾಗಿ ಯೋಚನೆ ಮಾಡ್ತದೆ. ಮನಸ್ಸು ಯೋಚನೆ ಮಾಡಿದರೆ ಅವನಿಗೆ ಏನೋ ನಾವು ಆಧ್ಯಾತ್ಮಿಕ ವಿಷಯವ ನಮ್ಮ ಹೇಳುವ ಈ ಸಂದೇಶ ಖಂಡಿತವಾಗಿ ಒಂದು ಅರ್ಥ ಆಗಬಹುದು. ಖಂಡಿತವಾಗಿಯೂ ಅದು ಇಲ್ಲಿ ಹೇಳ್ತಾರೆ. ನಮ್ಮ ಇಲ್ಲಿ ಹಲವಾರು ಮಂದಿಗಳು ರಿಹ್ಯಾಬ್ ಸೆಂಟರ್ ಇಂದ ಬಂದಿದವರು ಹಲವಾರು ಮಂದಿ ಇದ್ದಾರೆ. ಅಲ್ಲಿ ಅವರು ಒಂದು ಸ್ವಲ್ಪ ದಿವಸ ಇದ್ದು ಅವಾಗ ಅವರಿಗೆ ಕುಡಿತದ ಸಂಬಂಧನೇ ಇರುವುದಿಲ್ಲ, ಕುಡಿತ ಮಾಡಿದವರ ಹತ್ತಿರದಲ್ಲಿ ಇರುವುದಿಲ್ಲ. ಅದರಿಂದ ಸ್ವಲ್ಪ ಮನಸ್ಸು ತಿಳಿಯಾಗಿ ಅವರಿಗೆ ನಂತರ ಮೀಟಿಂಗ್ಗಳು ಮಾಡೋದಕ್ಕೆ ಅವರಿಗೆ ತಿಳಿಯುತ್ತದೆ.
ಅವರಿಗೆ ಹೆಚ್ಚಿನವನ್ನು ಒಪ್ಪಿಕೊಳ್ಳುವುದಕ್ಕೆ ಇದು ಒಂದು ಅವಕಾಶ ಸಿಗ್ತದೆ ಅಂತ ವೈದ್ಯರು ಬರೀತಾರೆ ಅಂತ ಇಲ್ಲಿ ಬರೆದಿದ್ದಾರೆ ಬಂಧುಗಳೇ. ಮುಂದಿನ ಪ್ಯಾರಾಗ್ರಾಫ್ ಅನ್ನು ನಾವು ಓದಿ ಅದನ್ನು ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಆತ್ಮೀಯ ಸ್ನೇಹಿತ ಫಿರಾಜ್ ಅವರೇ, ಮುಂದಕ್ಕೆ ಓದಿ. ಓಕೆ ಸರ್. ಈ ಪುಸ್ತಕದಲ್ಲಿ ಕೊಟ್ಟ ವಿಷಯವು ಅಮೂಲ್ ರೋಗಕ್ಕೆ ಬಲಿಯಾದವರಿಗೆ ಅತ್ಯಂತ ಶ್ರೇಷ್ಠವಾಗಿದೆ ಎಂದು ನನ್ನ ಅನಿಸಿಕೆಯಾಗಿದೆ. ಅಮೂಲ್ ರೋಗಕ್ಕೆ ಮತ್ತು ಮಾದಕ ದ್ರವ್ಯ ವ್ಯಸನಗಳಿಗೆ ಚಿಕಿತ್ಸೆ ನೀಡುವ ರಾಷ್ಟ್ರದ ಅತ್ಯಂತ ಹಳೆಯದಾದ ಒಂದು ಆಸ್ಪತ್ರೆಯಲ್ಲಿ ವೈದ್ಯಕೀಯ ನಿರ್ದೇಶಕನಾಗಿ ಅನೇಕ ವರ್ಷಗಳ ಅನುಭವ ಪಡೆದ ತರುವಾಯಿಯೇ ನಾನು ಇದನ್ನು ಹೇಳುತ್ತಿರುವೆನು. ಆದುದರಿಂದಲೇ ಈ ಪುಟಗಳಲ್ಲಿ ಅತ್ಯಂತ ನಿಪುಣತೆಯಿಂದ ಸವಿಸ್ತಾರವಾಗಿ ವರ್ಣಿಸಲ್ಪಟ್ಟ ವಿಷಯದ ಕುರಿತು ಕೆಲವು ಮಾತುಗಳನ್ನು ಬರೆಯಲು ನನ್ನನ್ನು ಕೇಳಿಕೊಂಡಾಗ ನನಗೆ ನೈಜ ತೃಪ್ತಿಯ ಪ್ರಜ್ಞೆಯುಂಟಾಯಿತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಈ ಪುಸ್ತಕದಲ್ಲಿ ಕೊಟ್ಟ ವಿಷಯವು ಅಮಲು ರೋಗಕ್ಕೆ ಬಲಿಯಾದವರಿಗೆ ಅತ್ಯಂತ ಶ್ರೇಷ್ಠವಾಗಿದೆ ಎಂದು ನನ್ನ ಅನಿಸಿಕೆಯಾಗಿದೆ. ಯಾರು ಹೇಳುವುದು ಇದು? ಒಬ್ಬ ಪ್ರಖ್ಯಾತ ವೈದ್ಯರು ಈ ಮಾತನ್ನು ಹೇಳ್ತಾರೆ. ಈ ಪುಸ್ತಕ ಅಂದ್ರೆ ಈ ಆಲ್ಕೋಹಾಲಿಕ್ಸ್ ಅನಾನಿಮಸ್ ಬಿಗ್ ಬುಕ್ ಅನ್ನು, ಇದು ಯಾರು ಮುಂದಿನ ನಮ್ಮ 3 ಜನರು ಅದನ್ನು ಬರೆದಿದ್ದರು. ಅವರ ಹಲವಾರು ಅನುಭವಗಳು, ಅವರು ಏನು ಅದನ್ನು ಪಾಲಿಸಿದ್ದಾರೆ ಈ ರೋಗದಿಂದ ಮುಕ್ತರಾಗಲು, ಅದನ್ನು ಇಲ್ಲಿ ಬರೆದಿದ್ದಾರೆ. ಆಮೇಲೆ ರೋಗಕ್ಕೆ ಬಲಿಯಾದವರು ಯಾರು? ನಾವೆಲ್ಲರೂ, ಅಂದ್ರೆ ನಾವು ಚೇತರಿಸಿಕೊಳ್ಳುತ್ತಿರುವ ಅಮಲ್ ರೋಗಿಗಳು. ನಾವು ಅತ್ಯಂತ ನಾವು ಇದನ್ನು, ಈ ಪುಸ್ತಕದಲ್ಲಿ ಇರುವ ವಿಷಯಗಳನ್ನು ಓದಿ ಅರ್ಥ ಮಾಡಿಕೊಂಡ್ರೆ ಅತ್ಯಂತ ಶ್ರೇಷ್ಠವಾಗಿದೆ ಎಂದು ನನ್ನ ಅನಿಸಿಕೆಯಾಗಿದೆ. ಆತ್ಮೀಯ ಸ್ನೇಹಿತರೆ, ನಾನು ಇವತ್ತು ಈ ಬಿಗ್ ಬುಕ್ ಅನ್ನು ಎಷ್ಟು ಗೌರವದಿಂದ, ಎಷ್ಟು ಒಂದು ಭಕ್ತಿಯಿಂದ ಓದಿದರೂ ಸಾಲುವುದಿಲ್ಲ. ಯಾಕೆಂದ್ರೆ ನೋಡಿ, ಇವರು ನಮ್ಮ ವಿಲಿಯಂ ಡಿ ಸೆಲ್ಕ್ವರ್ತ್ ಅವರು ಒಂದು ಪ್ರಖ್ಯಾತ ಡಾಕ್ಟರ್ ಆದ್ರು. ಅವರು ಈ ಪುಸ್ತಕವನ್ನು ಓದಿ ಅವರು ಇದನ್ನು ಅರ್ಥೈಸಿದ್ದಾರೆ. ಈಗ ನನ್ನಂತ ಅಮಲ್ ರೋಗಿ ಇದನ್ನು ಓದ್ಲೇಬೇಕು. ಅವರಿಗೆ ಅಗತ್ಯ ಇರ್ಲಿಕ್ಕಿಲ್ಲ ಏನೋ, ಅವರು ಏನು ನನ್ನಂತ ಅಮಲ್ ರೋಗಿಗಳಿಗೆ ಚಿಕಿತ್ಸೆ ಕೊಡುತ್ತಿದ್ರು, ಅವರು ಮೊದಲೇ ಕೊಡ್ತಿದ್ರು. ಆದ್ರೂ ಅವರು ಒಂದು ಸಮಯ ಮಾಡಿಕೊಂಡು ಈ ಪುಸ್ತಕವನ್ನು, ಈ ಗ್ರಂಥ ಅಂತ ಹೇಳ್ತೇನೆ ನಾನು, ಈ ಗ್ರಂಥವನ್ನು ಅವರು ಓದಿದ್ದಾರೆ. ಮತ್ತೆ ಅವರು ಈ ತಮ್ಮ ಅಭಿಪ್ರಾಯವನ್ನು ಕೊಡ್ತಾ ಇದ್ದಾರೆ. ಈಗ ನನಗೆ ಇಲ್ಲಿ ಒಂದು ಪ್ರಶ್ನೆ, ನಾನು ಈ ಬಿಗ್ ಬುಕ್ ಅನ್ನು ಎಷ್ಟು ಓದ್ತೇನೆ, ಇಲ್ಲಿ ಒಂದು ಶ್ರೇಷ್ಠವಾದ ವಿಷಯಗಳು ಉಂಟು ಅಂತ ನನಗೆ ಅನಿಸಿದೆಯಾ? ನಾನು ಓದೋದು ಬಿಡಿ, ನನಗೆ ಅನಿಸಿದೆ ಅಂತ ನಾನೊಂದು ಪ್ರಶ್ನೆಯನ್ನು ನಾನು ಕೇಳಬೇಕು ನನಗೆ ಇವತ್ತು. ಒಂದು ವೇಳೆ ನಾನೊಬ್ಬ ಅಮಲ್ ರೋಗಿ, ನನಗೆ ಅದಕ್ಕೋಸ್ಕರ ನೀನು ಓದ್ಲಿಕ್ಕೆ ಆರಂಭ ಮಾಡುವ ಮೊದಲ ಪುಟದಿಂದಲೇ ಓದು ಅಂತ ಹೇಳ್ತಾರೆ ಬಿಗ್ ಬುಕ್ ಅನ್ನು. ನಾನು ಡೈರೆಕ್ಟ್ ಅಧ್ಯಾಯಗಳನ್ನು ಹೋದ್ರೆ ಆಗುದಿಲ್ಲ. ನನಗೆ ಇಲ್ಲಿ ಅರ್ಥ ಆಗ್ಬೇಕಾದ್ರೆ ನಾನು ಆರಂಭದಿಂದಲೇ ಓದ್ಬೇಕು ಇದನ್ನು. ಈ ಪುಸ್ತಕದಲ್ಲಿ ಕೊಟ್ಟು ವಿಷಯ ಅಮಲ್ ರೋಗಕ್ಕೆ ಬಲಿಯಾದವರು ಅತ್ಯಂತ ಶ್ರೇಷ್ಠವಾಗಿದೆ ಅಂತ ಹೇಳ್ತಾರೆ. ಬರೀ ಶ್ರೇಷ್ಠವಾಗಿದೆ ಅಂತ ಬರೀಬಹುದಿತ್ತಲ್ಲ, ಅತ್ಯಂತ ಅಂತ ಶಬ್ದವನ್ನು ಯಾಕೆ ಕೂಡಿಸಿದ್ದಾರೆ ಅಂದ್ರೆ ಇದೊಂದು ಗ್ರಂಥ, ಇದು ಎಲ್ಲ ಇದರಲ್ಲಿ ಇರುವ ಸತ್ಯ ವಿಷಯಗಳಾಗಿವೆ. ಅದಕ್ಕೋಸ್ಕರ ಅವರು ಅಷ್ಟು ಪ್ರಖ್ಯಾತ ಡಾಕ್ಟರ್ ಆದ್ರು ಇದನ್ನು ಓದಿ ಅವರ ಅನಿಸಿಕೆಯನ್ನು ಇಲ್ಲಿ ಅವರು ಬರೆದಿದ್ದಾರೆ. ಯಾಕೆಂದ್ರೆ ನನ್ನಂತ ಒಂದು ಸಾಮಾನ್ಯ ಮನುಷ್ಯ, ಒಬ್ಬ ಅಮಲ್ ರೋಗಿ, ನಾನು ಸಾಮಾನ್ಯ ಮನುಷ್ಯ ಅಂದ್ರೆ ನಾನು ಯಾವುದೇ ಒಂದು ವೃತ್ತಿಯಲ್ಲಿ, ಉದ್ಯೋಗದಲ್ಲಿ ಯಾವುದೇ ಇರ್ಲಿಲ್ಲ. ನಾನು ಸಾಮಾನ್ಯ ಮನುಷ್ಯ ಅಂದ್ರೆ ಕುಡುಕ ಅಲ್ಲ ಅಂತ ಹೇಳುವುದಲ್ಲ. ನಾನು ಒಬ್ಬ ಒಂದು ಸಮಾಜದಲ್ಲಿ ನಾನೇನು ದೊಡ್ಡ ಗೌರವಾನ್ವಿತ ವ್ಯಕ್ತಿ ಅಲ್ಲ. ಆದ್ರೂ ಅವರು ಅದನ್ನು ಓದಿ ತಿಳಿದುಕೊಂಡಿದ್ದಾರೆ. ಆದ್ರೆ ನಾನು ಇವತ್ತು ಅಮಲ್ ರೋಗಿ ಆದರೂ ಇದನ್ನು ಓದಿ ತಿಳಿದುಕೊಳ್ಳಿಕ್ಕೆ ಏನಾದ್ರೂ ಪ್ರಯತ್ನ ಪಡ್ತಾ ಇದ್ದೇನಾ ಅಂತ ನಾನು ನನ್ನನ್ನು ಕೇಳಬೇಕು. ಯಾಕೆಂದ್ರೆ ಇದು ಅಷ್ಟೊಂದು ಶ್ರೇಷ್ಠವಾದ, ಅತ್ಯಂತ ಶ್ರೇಷ್ಠವಾದ ಪುಸ್ತಕವಾಗಿದೆ ಅಂತ ಅಷ್ಟು ತಿಳಿದ ಡಾಕ್ಟ್ರು, ಒಬ್ಬ ಪ್ರಖ್ಯಾತ ಡಾಕ್ಟ್ರೇ ಅವರ ಅನಿಸಿಕೆ ಆಗ್ತದೆ. ಅಮಲ್ ರೋಗಕ್ಕೆ ಮತ್ತು ಮಾದಕ ದ್ರವ್ಯ ವ್ಯಸನಗಳಿಗೆ ಚಿಕಿತ್ಸೆ ನೀಡುವ ರಾಷ್ಟ್ರದ ಅತ್ಯಂತ ಹಳೆದಾದ ಒಂದು ಆಸ್ಪತ್ರೆಯಲ್ಲಿ ವೈದ್ಯಕೀಯ ನಿರ್ದೇಶಕನಾಗಿ ಅನೇಕ ವರ್ಷಗಳ ಅನುಭವ ಪಡೆದ ತರುವಾಯವೇ ನಾನು ಇದನ್ನು ಹೇಳುತ್ತಿರುವೆನು.
ಆತ್ಮೀಯ ಸ್ನೇಹಿತರೆ, ಈ ಮಾತಿನಲ್ಲೂ ಅವರು ಇದನ್ನು ಹೇಳ್ದಿಲ್ಲ, ಜಸ್ಟ್ ಯಾರ ಬಾಯಿಂದಲೂ ಕೇಳಿದ್ದ, ಯಾರೋ ಹೇಳಿದ್ದನ್ನು ಕೇಳಿ ಹೇಳ್ತಾ ಇಲ್ಲ. ಅವರು ಅಮಲ್ ರೋಗಿಗಳೊಡನೆ ಒಂದು ಒಂದು ಆಸ್ಪತ್ರೆನೇ ಇತ್ತು ಅಮೆರಿಕ ದೇಶದಲ್ಲಿ. ಅದು ಬರೇ ಈ ಅಮಲ್ ರೋಗಿಗಳಿಗೆ, ಈ ಏನು ನಾವು ಡ್ರಗ್ಸ್ ಬೇರೆ ಈ ಅಮಲ್ಗಳಿಗೆ ತುತ್ತಾದವರು ಇರ್ಬಹುದು, ಬೇರೆ ಬೇರೆ ರೀತಿಯಲ್ಲಿ ಇದೆ ಅಲ್ಲ, ನನಗೆ ಕೆಲವೊಂದು ಹೆಸರುಗಳು ಗೊತ್ತಾಗುದಿಲ್ಲ. ಆ ರೀತಿ ತುತ್ತಾದವರಿಗೆ ಆ ಚಿಕಿತ್ಸೆ ನೀಡುವ ಆಸ್ಪತ್ರೆ, ಪ್ರಖ್ಯಾತ ಆಸ್ಪತ್ರೆ, ಆ ಆಸ್ಪತ್ರೆಯ ಅವರು ನಿರ್ದೇಶಕರಾಗಿದ್ದಾರೆ ಅಂತ ಹೇಳ್ತಾರೆ. ಅವರ ಬಾಯಿಂದಲೇ ಅವರು ಇದನ್ನು ಅವರ ಕೈಯಿಂದಲೇ ಬರೆದದ್ದು ಆದ್ದರಿಂದ ಅವರೇ ಹೇಳ್ತಾರೆ. ಅನೇಕ ವರ್ಷಗಳ ಅನುಭವ ಪಡೆದ ತರುವಾಯವೇ ನೋಡಿ, ನಾವು ಈ ಕುಡಿತದ ಜೀವನದಲ್ಲಿ ನಮ್ಮ ಎಷ್ಟು ಅನುಭವ ಇದ್ರು, ನಾವು ಕೆಲವೊಂದು ಸಾರಿ ಒಳಗಡೆ ಬಂದು ಈ ಕಾರ್ಯಕ್ರಮವನ್ನು ಅರ್ಥ ಮಾಡಿಕೊಂಡಿದ್ದೇವೆ ಅಂತ ನನ್ನ ಅನಿಸಿಕೆ ಮಾತ್ರ, ನಾನು ಅರ್ಥ ಮಾಡಿಕೊಂಡಿದ್ದೇನೆ ಅಂತ. ಆದ್ರೆ ನನ್ನ ಅನುಭವ ಯಾವ ರೀತಿ ನಾನು ಹಂಚುತ್ತೇನೆ, ಇದನ್ನು ನಾನು ಇಲ್ಲಿ ನನಗೆ ಈ ಒಂದು ಯೋಚಿಸ್ಲಿಕ್ಕೆ ಈ ವಾಕ್ಯ ನನಗೆ ಒಂದು ಹೆಲ್ಪ್ ಆಗ್ತದೆ ಅಂತ ಹೇಳ್ಬಹುದು. ಅವ್ರು ಹೇಳ್ತಾರೆ, ಅನೇಕ ವರ್ಷಗಳ ಅನುಭವ ಪಡೆದ ತರುವಾಯವೇ ನಾನು ಇದನ್ನು ಹೇಳುತ್ತಿರುವೆನು. ಕೆಲವೊಂದು ಸಾರಿ ನಾನು ಕೇಳಿದುಂಟು ಹಲವಾರು ಮಂದಿಗಳು ಏನಂದ್ರೆ, ಒಂದು ಬುದ್ಧಿ ಮಾತನ್ನು ಹೇಳುದು ಒಳಗಡೆ ಈ ರೀತಿ ಅಂದ್ರೆ ಬಂದು ಒಂದು 4-5 ದಿವಸದಲ್ಲಿ, ಕೆಲವೊಂದು 2-3 ತಿಂಗಳಲ್ಲಿ ಕೆಲವರಿಗೆ ಅಂದ್ರೆ ಕಾರ್ಯಕ್ರಮದ ಇರುವವರಿಗೆ ಕೆಲವೊಂದು ಬುದ್ಧಿ ಮಾತು ಹೇಳುವುದೆಲ್ಲ ಕೇಳಿ ಬರ್ತದೆ. ಯಾರಿಗೂ ಎಲ್ಲಿ ನಮ್ಗೆ ಸಂಪ್ರದಾಯನ ಹೇಳ್ತದೆ ಏನಂದ್ರೆ, ಯಾರಿಗೂ ಏನು ನಾವು ಹೇಳಲಿಕ್ಕಿಲ್ಲ, ಏನು ನಾವು ಪಡೆದುಕೊಳ್ಳುದು ಮಾತ್ರ. ಅದರಿಂದ ನಾವು ಕೊಡ್ಲಿಕ್ಕೆ ಇದೆ ಅಂದ್ರೆ ನಮ್ಮ ನಡತೆಯ ಮೂಲಕ ವಿನ ನಾನು ಯಾರಿಗೂ ಯಾವುದೇ ರೀತಿಯ ವಿಚಾರಗಳನ್ನು ಹೇಳಲಿಕ್ಕಿಲ್ಲ. ಆದ್ರೆ ಇಲ್ಲಿ ಈ ಮಾತಿನಲ್ಲಿ ನಾನು ಅರ್ಥ ಮಾಡಿಕೊಳ್ಳಬಹುದು ಏನಂದ್ರೆ, ನಾನು ಯಾವ ರೀತಿ ಅನುಭವ, ಈ ಕಾರ್ಯಕ್ರಮದ ಅನುಭವ ಪಡೆದು ನಾನು ಮಾತಾಡ್ತೇನಾ, ಅಥವಾ ನಾನು ಜಸ್ಟ್ ಏನು ಮಾತಾಡ್ಲಿಕ್ಕೆ ಹೇಳಿದ್ದಾರೆ ಅಂತ ನಾನು ಮಾತಾಡ್ತೇನಾ, ಆ ರೀತಿ ಇದು ನನ್ನನ್ನು ಕೇಳಬೇಕು. ಅನೇಕ ವರ್ಷಗಳ ಅನುಭವ ಪಡೆದ ಈ ಡಾಕ್ಟ್ರು ಇದನ್ನು ಹೇಳುತ್ತಿರುವೆನು ಅಂತ ಅವರು ಹೇಳ್ತಾರೆ. ಆದ್ದರಿಂದಲೇ ಈ ಪುಸ್ತಕಗಳಲ್ಲಿ ಅತ್ಯಂತ ನಿಪುಣತೆಯಿಂದ ಸವಿಸ್ತಾರವಾಗಿ ವರ್ಣಿಸಲ್ಪಟ್ಟ ವಿಷಯದ ಕುರಿತು ಕೆಲವು ಮಾತುಗಳನ್ನು ಬರೆಯಲು ನನ್ನನ್ನು ಕೇಳಿಕೊಂಡಾಗ ನನಗೆ ನೈಜ ತೃಪ್ತಿಯ ಪ್ರಜ್ಞೆ ಉಂಟಾಯಿತು. ನೋಡಿ ಬಂಧುಗಳೇ, ಇವರು ಈ ಪುಟಗಳಲ್ಲಿ ಅತ್ಯಂತ ನಿಪುಣತೆಯಿಂದ, ಅಂದ್ರೆ ಇಲ್ಲಿ ಪ್ರತಿ ಒಂದು ಶಬ್ದಕ್ಕೂ ಒಂದು ವಿಸ್ತಾರವಾದ ಅರ್ಥ ಉಂಟು. ನಾವು ಬಿಗ್ ಬುಕ್ ಅಲ್ಲಿ ನೀವು ಹಲವಾರು ಸಾರಿ ಓದಿರ್ಬೋದು, ಆದ್ರೆ ಪ್ರತಿ ಸಾರಿ ನಮ್ಮ ಪ್ರಕಾಶ್ ರಾವ್ ಅವರು ಹೇಳ್ತಾ ಇದ್ದಾರೆ, ಹಲವಾರು ಸಾರಿ ಅವರು ಈ ಬುಕ್ ಅನ್ನು ಸ್ಟಡಿ ರೂಪದಲ್ಲಿ ಅಥವಾ ಅವರು ಓದಿದ್ದಾರೆ ಎಲ್ಲ. ಆದ್ರೆ ಅವರು ಮತ್ತೆ ಓದುವತ್ತಿಗೆ ಅವರಿಗೆ ಒಂದು ಹೊಸ ಅರ್ಥ ಸಿಗ್ತದೆ. ಅಂದ್ರೆ ಇದರ ನಿಪುಣತೆ, ಈ ಪುಸ್ತಕ ಬರೆದ ಅದರಲ್ಲಿ ನಿಪುಣತೆ ಯಾವ ರೀತಿ ಇರಬಹುದಂತ. ಯಾಕಂದ್ರೆ ಪ್ರತಿ ಸಾರಿ ಓದುವಾಗ ನನಗೆ ಹೊಸ ವಿಚಾರವಾಗಿ ನನಗೆ ಅರ್ಥವಾಗ್ತದೆ. ಇದರಲ್ಲಿ ಒಂದೊಂದು ಶಬ್ದಕ್ಕೆ ಅಷ್ಟೇ ವಿಸ್ತಾರವಾದ ಅರ್ಥ ಉಂಟು. ಹೇಳ್ತಾರಲ್ಲ, ನಮ್ಮ ಕುಡಿತದ ಜೀವನ ಎಷ್ಟು ವಿಸ್ತಾರವೋ ಅಷ್ಟೇ ವಿಸ್ತಾರವಾಗಿದೆ ಈ ಕಾರ್ಯಕ್ರಮವು. ಅದೇ ರೀತಿ ಒಂದೊಂದು ಶಬ್ದಗಳಲ್ಲೂ ನಿಪುಣತೆಯಿಂದ ಇದನ್ನು ಸವಿಸ್ತಾರವಾಗಿ ವರ್ಣಿಸಲ್ಪಟ್ಟ ವಿಷಯದ ಕುರಿತು ಕೆಲವು ಮಾತುಗಳನ್ನು ಬರೆಯಲು ಅಂತ ಹೇಳ್ತಾರೆ. ಇಲ್ಲಿ ಒಂದೊಂದು ಅಧ್ಯಾಯದಲ್ಲಿ ಸವಿಸ್ತಾರವಾಗಿ ನನ್ನ ಈ ಅಮಲ್ ರೋಗಿಯ ವಿಚಾರಗಳ ಬಗ್ಗೆ ಬರೆದಿದ್ದಾರೆ. ಆ ಮಾತುಗಳನ್ನು ಬರೆಯಲು ನನ್ನನ್ನು, ಅದಕ್ಕೋಸ್ಕರ ಇವರು ವೈದ್ಯರ ಅಭಿಪ್ರಾಯವನ್ನು ಬರೆಯಲಿಕ್ಕೆ ಅವರನ್ನು ಕೇಳಿಕೊಂಡಾಗ ಅವರು ನೈಜ ತೃಪ್ತಿಯ ಪ್ರಜ್ಞೆ ಉಂಟಾಯಿತು. ಇದು ನನಗೆ ಖುಷಿ ಆಯ್ತು, ನಾನು ಬರೀಲಿಕ್ಕೆ ಅಂತ ಹೇಳ್ಬಹುದಿತ್ತಲ್ಲ. ಅವರು ಇಲ್ಲಿ ನೋಡಿ ಈ ಒಂದೊಂದು ಶಬ್ದಕ್ಕೆ ಏನೆಲ್ಲ ಅರ್ಥಗಳು ಉಂಟಂತ. ನಿಜವಾದ ತೃಪ್ತಿ ಅಂದ್ರೆ ಏನು? ಒಂದು ಆಧ್ಯಾತ್ಮಿಕತೆಯಲ್ಲಿ ಬೆಳೆದ ಮನುಷ್ಯನಿಗೆ ಮಾತ್ರ ಒಂದು ನೈಜ ತೃಪ್ತಿಯ ಪ್ರಜ್ಞೆ. ಯಾಕಂದ್ರೆ ಆ ಡಾಕ್ಟ್ರು ನನ್ನ ಅನಿಸಿಕೆಯ ಪ್ರಕಾರ ಒಂದು ಆಧ್ಯಾತ್ಮಿಕತೆಯಲ್ಲಿ ತುಂಬಾ ಮೇಲ್ಮಟ್ಟದಲ್ಲಿ ಇರುವವರಂತ ಇಲ್ಲಿ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ಅವರು ಬರೆದಿದ್ದಾರೆ ನೈಜ ತೃಪ್ತಿಯ ಪ್ರಜ್ಞೆ. ಇದನ್ನೊಂದು ಅಂಡರ್ಲೈನ್ ಮಾಡಬೇಕಾದ ಈ ಶಬ್ದಗಳು ಇವು ಖಂಡಿತವಾಗಿ ನಮ್ಗೆ ಈ ತೃಪ್ತಿ ಆಗಿದೆಯಾ? ಅವ್ರು ಹೇಳ್ತಾರೆ ಇದನ್ನು ಅವರಿಗೆ ಬರೀಲಿಕ್ಕೆ
ಖಂಡಿತವಾಗಿ ಒಂದು ಸಂತೋಷದಿಂದ ಅವರು ಒಪ್ಪಿಕೊಂಡ್ರಂತ. ಅವರಿಗೆ ಟೈಮ್ ಇರ್ಲಿಕ್ಕಿಲ್ಲ ನನ್ನ ಪ್ರಕಾರ, ಅಷ್ಟು ದೊಡ್ಡ ಆಸ್ಪತ್ರೆಯ ನಿರ್ದೇಶಕರಾಗಿದ್ದರು, ಪ್ರಖ್ಯಾತ ವೈದ್ಯರಾಗಿದ್ದರು. ಆದರೂ ಅವರು ಆ ಸಮಯ ಮಾಡಿಕೊಂಡು ಅವರು ಬರೆದಿದ್ದಾರೆ ಅಂದ್ರೆ ನಿಜವಾಗಿ ಅವರು ಆಧ್ಯಾತ್ಮಿಕದಲ್ಲಿ ಎಷ್ಟು ಮುಂದುವರಿದವರು, ಅವರಿಗೆ ಆಧ್ಯಾತ್ಮಿಕ ದೃಷ್ಟಿಕೋನದಲ್ಲಿ ಇದನ್ನು ಬರೆದಿದ್ದಾರೆ ಅಂತ ಅವರು ಅವರಾಗೆ ಹೇಳ್ತಾ ಇದ್ದಾರೆ. ಅಮಲ್ ರೋ ಅದರಿಂದ ಈ ಪ್ಯಾರಾಗ್ರಾಫ್ ಅನ್ನು ಇಷ್ಟರಲ್ಲಿ ಆಯ್ತು. ಮುಂದಕ್ಕೆ ಪ್ಯಾರಾಗ್ರಾಫ್ ಅನ್ನು ಓದಿ ಪಿರಾಜ್ ಅವರೇ ನೋಡುವ, ಆದ್ರೆ ಒಂದು ವಾಕ್ಯವನ್ನು ವಿವರಿಸುವ, ಇಲ್ಲಾಂದ್ರೆ ನಾನು 5 ನಿಮಿಷ ಇರುವತ್ತಿಗೆ ಕೊನೆಗೊಳಿಸ್ತೇನೆ. ಓದಿ. ಓಕೆ ಸರ್. ಅಮೂಲ್ ರೋಗಿಗಳಿಗೆ ನೈತಿಕ ಮನೋವಿಜ್ಞಾನವನ್ನು ಯಾವುದಾದರೊಂದು ರೂಪದಲ್ಲಿ ಕೊಡುವುದು ತುರ್ತು ಮಹತ್ವದಾಗಿದೆ ಎಂದು ನಾವು ವೈದ್ಯರುಗಳು ದೀರ್ಘಕಾಲದಿಂದ ಮನಗಂಡಿದ್ದೆವು. ಆದರೆ ಇದನ್ನು ಅಳವಡಿಸುವುದು ನಮ್ಮಿಂದ ಯೋಚಿಸಲಾರದಷ್ಟು ನಮ್ಮ ಅತ್ಯಾಧುನಿಕ ನಿರ್ದಿಷ್ಟಮಾನಗಳಿದ್ದರೂ ಸಹ ತೊಂದರೆಗಳನ್ನು ತೋರಿಸುತ್ತಿತ್ತು. ಪ್ರತಿಯೊಂದಕ್ಕೂ ನಮ್ಮ ವೈಜ್ಞಾನಿಕ ಮಾರ್ಗದಿಂದೇನು ನಮ್ಮ ಏಕೀಕರಿಸಿದ ಜ್ಞಾನದ ಹೊರಗಿನ ಒಳ್ಳೆಯ ಶಕ್ತಿಗಳನ್ನು ಬಳಸಲು ಪ್ರಾಯಶಃ ನಾವು ಚೆನ್ನಾಗಿ ಪೂರ್ಣ ಸಿದ್ಧತೆಯನ್ನು ಪಡೆದಿಲ್ಲ. ಥ್ಯಾಂಕ್ ಯು ಸರ್. ಸರಿ ಪಿರಾಜ್, ಓಕೆ, ಥ್ಯಾಂಕ್ ಯು. ಆತ್ಮೀಯ ಸ್ನೇಹಿತರೆ, ಮುಂದಕ್ಕೆ ಅವರು ಬರೆದಿದ್ದಾರೆ ಹಲವಾರು ಇದು ವಿಜ್ಞಾನಕ್ಕೆ ಸಂಬಂಧಪಟ್ಟ ವಿಚಾರಗಳು. ಅಂದ್ರೆ ಅಮಲ್ ರೋಗಿಗಳಿಗೆ ನೈತಿಕ ಮನೋವಿಜ್ಞಾನವನ್ನು ಯಾವುದಾದರೊಂದು ರೂಪದಲ್ಲಿ ಕೊಡುವುದು ತುರ್ತು ಮಹತ್ವವಾಗಿದೆ ಎಂದು ನಾವು ವೈದ್ಯರುಗಳು ದೀರ್ಘಕಾಲದಿಂದ ಮನಗಂಡಿದ್ದೆವು ಅಂತ. ಈ ವಿಚಾರವನ್ನು, ಯಾಕೆಂದ್ರೆ ಒಂದು ಅಮಲ್ ರೋಗಿಗೆ ಅವನ ಕುಡಿತದಿಂದ ದೂರ ಇರಲು ಮಾಡ್ಲಿಕ್ಕೆ ಏನೆಲ್ಲ ಅವರು ಪ್ರಯತ್ನಗಳನ್ನು ಪಟ್ಟಿದ್ದಾರೆ ಅವರು. ಅಂದ್ರೆ ಒಂದು ರಿಸರ್ಚ್ ಅಂತ ಹೇಳ್ತೇವಲ್ಲ, ಏನೆಲ್ಲ ಸಂಶೋಧನೆ ಮಾಡಿದರೂ ಅವರಿಗೆ ಸಾಧ್ಯವಾಗ್ಲಿಲ್ಲಲ್ಲ. ಇದನ್ನು ಅವರೊಂದು ಲಾಸ್ಟ್ಗೆ ಒಂದು ಇದಕ್ಕೆ ಒಂದು ನಿರ್ಧಾರ ಮಾಡ್ತಾರೆ. ಏನಾದರೊಂದು ದೀರ್ಘಕಾಲದಿಂದ ಅವರು ಈ ಬಗ್ಗೆ ತಮ್ಮ ವಿಚಾರವನ್ನು